ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಮಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯಪಾರ ವಾರಬುಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಜ್ಞಾನಭುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ
ಭವಭಯಾರಣ್ಯ ದಹನ ಪವಮಾನ ಪವಮಾನ ಪವಮಾನ. ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಮೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಭಕ್ತಿ ಭಾವ ತೋರಿಸುವ ಭಾವಾಂಜಲಿ. ಭಕ್ತಿ ಭಾವ ತೋರಿಸುವ ಭಾವಾಂಜಲಿ ಎಲ್ಲವನ್ನೂ ಮೀರಿಸುವ ದೀಪಾಂಜಲಿ. ಮೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಮೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಶಂಖೋದಕ ಗಂಧ ಪರಿಮಳವ ಸುರಿಸಿ ಮಾವಿನ ತೋರಣ ಮಡಿವಸ್ತ್ರ ಇರಿಸಿ. ಶಂಖೋದಕ ಗಂಧ ಪರಿಮಳವ ಸುರಿಸಿ ಮಾವಿನ ತೋರಣ ಮಡಿವಸ್ತ್ರ ಇರಿಸಿ. ಅರಿಶಿಣ ಕುಂಕುಮ ಅಕ್ಷತೆಯ ಏರಿಸಿ. ಅರಿಶಿಣ ಕುಂಕುಮ ಅಕ್ಷತೆಯ ಏರಿಸಿ. ವೈವಿಧ್ಯಮಯ ವಾದ್ಯ ಜಯಕಾರ ಝೇಂಕರಿಸಿ. ಮೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಮೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ. ಕೋಟಿ ಫಲಗಳ ಸುರಿವ ಭಾಗ್ಯ ಬಲವ ಮೆರೆವ ಮುಕ್ತಿ ಪಥವ ತೋರುವ ನವಶಕ್ತಿಯ ತರುವ. ಕೋಟಿ ಫಲಗಳ ಸುರಿವ ಭಾಗ್ಯ ಬಲವ ಮೆರೆವ ಮುಕ್ತಿ ಪಥವ ತೋರುವ ನವಶಕ್ತಿಯ ತರುವ. ದುರಿತಗಳ ತರೆಯುವ ಈ ಭವವ ಮರೆಸುವ. ದುರಿತಗಳ ತರೆಯುವ ಈ ಭವವ ಮರೆಸುವ. ಪಾಪ ತಾಪ ಲೋಪಗಳು ತೀರುವ ಪಂಚಾರತಿ
ಪೊರೆವವಳೇ. ಸುರವರವರ್ಷಿಣಿ ದುರ್ಧರದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಭುವಿಯಲ್ಲ ಕಾಯುವಂಥ ಭುವನೇಶ್ವರಿ, ಪುರಜನರು ಪೂಜಿಸುವ ಪರಮೇಶ್ವರಿ. ಭುವಿಯಲ್ಲ ಕಾಯುವಂಥ ಭುವನೇಶ್ವರಿ, ಪುರಜನರು ಪೂಜಿಸುವ ಪರಮೇಶ್ವರಿ. ಅನುದಿನವೂ ಹೊಸ ಕಳೆಯ ಮಾಹೇಶ್ವರಿ, ಅನುದಿನವೂ ಹೊಸ ಕಳೆಯ ಮಾಹೇಶ್ವರಿ. ನಂಬಿದವರ ಸಲಹುವ ಸರ್ವೇಶ್ವರಿ, ನಂಬಿದವರ ಸಲಹುವ ಸರ್ವೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ. ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ, ಜಗಕ್ಕೆಲ್ಲ ಹರ್ಷ ಕೊಡೋ ಜಗದೀಶ್ವರಿ. ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ, ಜಗಕ್ಕೆಲ್ಲ ಹರ್ಷ ಕೊಡೋ ಜಗದೀಶ್ವರಿ. ಚಿಂತೆಗಳ ಪರಿಹರಿಸೋ ಕಾಳೀಶ್ವರಿ, ಚಿಂತೆಗಳ ಪರಿಹರಿಸೋ ಕಾಳೀಶ್ವರಿ. ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ, ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ. ಭಕ್ತರನು ಕರುಣೆಯಲಿ ಕಾಯ್ಬವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ. ಬಿಳಿಯ ವಸ್ತ್ರವ ಧರಿಸಿ ಬಿಳಿಯ ಪುಷ್ಪವ ಮುಡಿದು ಬಿಳಿಯ ಕಮಲದೆ ಕುಳಿತ ವಾಣಿಯೇ ನಾಗವೇಣಿಯೇ ವೀಣಾ ಪಾಣಿಯೇ ಆ
ದೀಪ ಈ ದಿವ್ಯ ರೂಪ ಜ್ಞಾನದ ದೀಪ ಜ್ಞಾನದ ದೀಪ ಏ ನಿನ್ನ ರೂಪ ಜ್ಞಾನದ ದೀಪ ಏ ನಿನ್ನ ರೂಪ ಈ ದಿವ್ಯ ರೂಪ ಜ್ಞಾನದ ದೀಪ ಈ ದಿವ್ಯ ರೂಪ ಜ್ಞಾನದ ದೀಪ ನಿನ್ನೆ ಕಂಗಳ ಕಾಂತಿಯ ಹೃದಯದೇ ಶಾಂತಿಯ ತುಂಬುವುದು ನಿನ್ನೆ ಕಂಗಳ ಕಾಂತಿಯ ಹೃದಯದೇ ಶಾಂತಿಯ ತುಂಬುವುದು
ಬಗ್ಗೆ ಹೇಳಿದರು. ಪ್ರಪ್ರಥಮ ಬಾರಿಗೆ ಶ್ರೀ ದುರ್ಗಾದೇವಿಯನ್ನ ಮನದಲ್ಲಿ ಸ್ಮರಿಸುತ್ತಾ ಎಲ್ಲ ಅತಿಥಿ ಮಹೋದಯರನ್ನ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗ್ರಾಮ ದೇವತೆಯ ಸದ್ಭಕ್ತರನ್ನ ಅವರಿಗೂ ನಮಸ್ಕರಿಸುತ್ತಾ ಈಗ ನಾನು ಕೆಲವು ಜೋಕುಗಳನ್ನ ಕೆಲವು ಮಿಮಿಕ್ರಿಯನ್ನ ಮಾಡಿಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಫಂಕ್ಷನ್ ಕೊಡ್ಬೇಕಂತ ಅವಸರಾಗಿ ಓಡಿ 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 ಬಂದೆ. ಬರುವಾಗ 2ನೇ ನಂಬರ್ ಸಾಲಿನ ಬರುವಾಗ ಒಂದು ಹುಡುಗ ಸೈಕಲ್ ತೊಗೊಂಬಂದು ಹಿಂದಿದ್ದ ನನಗೆ ಹೊಡೆದ. ಅಂದ್ರೆ ಸೈಕಲ್ ತೊಗೊಂಬಂದು ಹಿಂದೆ ನನಗೆ ಹೊಡೆದ. ನಾವು ಗಂದೆ ನಿನಗೆ ಗಂಟು ಇದ್ದಿದ್ದಿಲ್ಲಪ್ಪ ಅಂದೆ. ಅವಾಗ ಅವ ಅಂದ ಈಗಿದು ಹೊಡೆದಿದ್ದು ಸಾಲದಲ್ರಿ ಅಂದ. ಹಿಂಗೆ ಇರ್ತಾರೆ ಹುಡುಗ. ಅದ್ರಾಗ ನಮ್ಮನೆ ಮಜಾ ಮಜಾ ರೀ. ಕಣ್ಣೇನು ನೋಡಕ್ ಮಾಡಿ ನಮ್ಮ ಗೆಳೆಯನ್ನ ಕರ್ಕೊಂಡು ಹೋಗಿದ್ದೆ. ನಾಚಿಗಿರ್ಬಾರ್ದ್ರಿ. ನಾಚಿಗಿದ್ದರು ಕೂಡ ಭಾಳ ಹುಡುಗ ದೊಡ್ಡ ಸಮಸ್ಯೆ ರೀ. ಆ ಹುಡುಗ ಭಾಳ ನಾಚು ಹೊಂದಿದ್ದ. ಆತ ಪಾಪ ಅಂತೇಳಿ ಒಂದು ಹಳ್ಳಿಗೆ ಗಂಡೆ ನೋಡಕ್ ಕರ್ಕೊಂಡು ಹೋಗಿದ್ದೆ. ಆತ ಕರ್ಕೊಂಡು ಹೋದಾಗ ಮನೆಗೆ ಹೋಗಿ ಇನ್ನೇ ನಾವು ಹುಡುಗಿ ಕುಂದ್ರಿಸಿ ಚಾಗಿ ಕೊಟ್ಟರು. ಸ್ವಲ್ಪ ಹುಡುಗಿ ನೋಡು ಮಕ್ಕ ಐತಂದು ಇಲ್ಲಿ ಬಿಡ್ರಿ ಇಲ್ಲಿ ಬಿಡ್ರಿ ಇಲ್ಲಿ ಹುಡುಗಿ ಕೂತ್ಕೊಂಡು ಮಾತಾಡಿ ಇಲ್ಲಿ ನೀವು ಮಾತಾಡ್ರಿ ಇಲ್ಲಿ ತಮ್ಮ ಮುಂದೆ ಸಮಸ್ಯೆ ಆಗತ್ತೆ ಒಂದು ಸ್ವಲ್ಪ ಮಾತಾಡ್ಸಿರ ಮಾತಾಡ್ರಿ ಅವ್ನು ನಾನು ಇಲ್ಲಿ ಬಿಡ್ರಿ ಅಂದ. ಏ ಕೇಳ್ರಿ ಕೇಳಿ ಹೆಸರು ಏನ್ರಿ ಕೇಳಿ. ಅವಾಗ ಕೇಳಿದ ತಂಗಿ ನಿನ್ನ ಹೆಸರು ಏನು ಅಂದ. ಆಯ್ತು ಅಂದ್ರು. ನನಗೆ ಇಬ್ಬರ ಅಂದ್ರೆ ಜೀವನ ನೀನು ಸೇರಿಸಿ 3 ಮಂದಿ ರೀ ಅಂದ. ಅದಕ್ಕೆ ಭಾಳ ಸಮಸ್ಯೆ ಇರ್ತವ್ರಿ. ಹಿಂಗೆ ಒಬ್ಬವ ಇಂಗ್ಲೀಷ್ ಹೆಂಡತಿನ ಮಾಡ್ಕೊಂಡ್ ಬಂದಿದ್ದ. ದಯವಿಟ್ಟು ಇಂಗ್ಲೀಷ್ ಬರಾಕೆ ಮಾಡ್ಕೋಬೇಕನ್ನೋ ಅವ್ರು ಸ್ವಲ್ಪ ಎಚ್ಚರಿಕೆಯವರು. ಹಿಂಗೆ ಕರ್ಕೊಂಡು ಬಂದಿದ್ದ. ಆಕಿಗೆ ಕನ್ನಡನ ಗೊತ್ತಿದ್ದಿಲ್ಲ. ಆಕಿಗೆ ಇವಾಗ ಕನ್ನಡ ಪ್ರಾಕ್ಟೀಸ್ ಮಾಡಿಸ್ಬೇಕಂದಾಗ ಕರ್ಕೊಂಡ್ ಬಂದ ಇಲ್ಲಿ ಒಂದು ಹಳ್ಳಿಗೆ. ಕರ್ಕೊಂಡ್ ಬಂದಾಗ ನಾನು ನಿನಗೆ ಏನಾಗಬೇಕು ಅಂದ. ಆಕೆ ಇಂಗ್ಲೀಷ್ ಮೈ ಹಸ್ಬೆಂಡ್ ಅಂದ. ಅಲ್ಲ ಕನ್ನಡದಾಗ ನಾನು ನಿನ್ನ ಗಂಡ. ಆಕೆ ಹೇಳಿದ್ರು ಹೌದ್ರಿ ನೀವು ನನ್ನ ಗಂಡ ಅಂದ. ಮತ್ತೆ ನೆಕ್ಸ್ಟ್ ಕರ್ಕೊಂಬಂದ. ಇದು ಏನಂದ ಓ ದಿಸ್ ಇಸ್ ಬಾತ್ರೂಮ್ ಅಂದಕ್ಕೆ. ಅಲ್ಲ ಇದು ಕನ್ನಡದಾಗ ಬಚ್ಚಲದ ಕೋಲೆ ಹೇಳೋದು. ಓ ಇದು ಬಚ್ಚಲದ ಕೋಲೆ ಅಂದಕ್ಕೆ. ಆಯ್ತು ಬಾ ಹಂಗಂದ್ರೆ ಒಂದು ರೌಂಡ್ ಹೊರಗೆ ಹೋಗೋಣ ಬಾ ಅಂತೇಳಿ ಹೊಂಡದ ಮ್ಯಾಗ ಕರ್ಕೊಂಡು ಹೋದ. ಈಗ ಹೊಂಡ ಎಷ್ಟಾಗೈತಿ ಓಟ ಅಂದು. ಇಲ್ಲ ಓ 19 ಸ್ಪೀಡ್ನಾಗ ಐತಿ ಇದು ಅಂದು. ಇಲ್ಲ ಇದು ಕನ್ನಡದಾಗ ಹೇಳಂದು. ಓ 90 ಓಟದಾಗೈತಿ ಅಂದು. ಆಯ್ತು ಬಾ ಅಂತೇಳಿ ಮುಂದೆ ಕರ್ಕೊಂಡು ಹೋದ. ಓ ಸ್ಟಾಪ್ ಅಂದಕ್ಕೆ. ವಾಟ್ ಇಸ್ ದಿಸ್ ಅಂದು. ಅಯ್ಯೋ ಆದ ಕೋಳಿ ತತ್ತಿ ಹಾಕಾಕಂತೈತಿ ಹೇಳಂದು. ಆಕಿ ಕೋಳಿ ಅನ್ನೋದು ಮುರಿದ್ ಬಿಡ್ತಾಳೆ. ಓ ಅದು ತತ್ತಿ ಹಾಕಾಕಂತೈತಿ ಅಂದಕ್ಕೆ. ಆಯ್ತು ಬಾ ಮರಾಳೈತಿ ಅಂತೇಳಿ ಮನೆಗೆ ಕರ್ಕೊಂಡ್ಬಂದು ಕುಂದಿಸಿದ. ನಾನು ನಿನ್ಗೆ ಇಷ್ಟೊತ್ತನ ಏನೇನು ಕಲಿಸಿದ ಅದನ್ನು ಹೇಳ ಅಂದ. ಆಕಿ ದಡ ಹೇಳಿದ್ರಿ ನನ್ನ ಗಂಡ ಬಚ್ಚಲ್ ಕೋಳಿಯಾಗ 90 ಹೊಡೆದಾಗ ತತ್ತಿ ಹಾಕಾಕಂತಿದ್ದ. ಹಿಂಗೆ ಇರ್ತಾರೆ. ಹಾಗೆ ಧೀರೇಂದ್ರ ಗೋಪಾಲ್ ಅವರು ಸ್ಕೂಲ್ ಮೇಸ್ಟರ್ ಆಗಿರ್ತಾರ. NS ಅವರು ಪ್ಯೂನ್ ಆಗಿರ್ತಾರ. ಧೀರೇಂದ್ರ ಗೋಪಾಲ್ ಅವರು ಬರ್ತಾರ. ಶಿವಲಿಂಗ ನಮಸ್ಕಾರ ಶಿವ. ಇಷ್ಟೊಂದು ಜನ ಎಲ್ಲ ಸೇರ್ಕೊಂಡು ಬಿಡ್ತಿದ್ರೆ ನಿಮ್ಮನ್ನು ನಮಗೆ ಭಾಳ ಸಂತೋಷ ಆಗ್ಬಿಟ್ಟೈತಿ. ಶಿವನೇ ಶಂಭುಲಿಂಗ ಎಲ್ಲಪ್ಪ ಶಿವ. ಅವಾಗ ಹೆಸರು ಅವ್ರು ಬರ್ತಾರೆ. ಅಯ್ಯೋ ಇದ್ದಿಲ್ಲ ಅಯ್ಯೋ ನೋಡ್ಲ ಶಿವ ಇನ್ನು ಹುಡ್ರಿ ಬರ್ಬೇಕು ಶಿವ. ಬಸ್ಸಿಲಿ ಇಷ್ಟೊಂಬಲ್ಲ ಗಂಡ. ಅಯ್ಯೋ ಇದನ್ನು ತಂದ್ಬಿಟ್ಟೆ ಇದ್ದಿಲ್ಲ ಅಯ್ಯೋ ಅಂದು ಹುಡ್ಲಿ ತಂದು ಧೀರೇಂದ್ರ ಗೋಪಾಲ್ ಅವ್ರ ಕೈ ಕೊಡ್ತಾರ. ಕೊಟ್ಟಾಗ ಹುಡುಗನಿಗೆ ಕೇಳ್ತಾರ ನಿನ್ನೆ ನಾನು ಹಾಡು ಬರ್ಕೊಂಡ್ ಬಂದಿದ್ನಲ್ಲ ಶಿವ ಅದನ್ನ ಹೆಂಗ್ ಬರ್ಕೊಂಡ್ ಬಂದಿರ. ಒಂದೇ ನಾವು ಹೇಳ್ಬಿಡ್ಲ ಗಂಡ ಏನ್ ಬರ್ಕೊಂಡ್ ಬಂದೀಯ ಶಿವ. ಅವಾಗ ಹೇಳಿದ ಸರ್ ಇಲ್ಲಿ ನಾನು ಎಲ್ಲರಲ್ಲಿ ಅಲೆದಾಡಿದಂತಹ ಅಲ್ಲಮ ಪ್ರಭುಗಳು ಇಲ್ಲಿ ಅಡ್ಡಾಡಿ ಹೋಗಿದ್ದಾರೆ. ಹಾಗೆ ನವಲಗುಂದ ನಾಗಲಿಂಗ ಸ್ವಾಮಿಗಳು ಹಾಗೆ ಶಿಶುನಾಳ ಶರೀಫರು ಸಹಿತ ಈ ನೆಲದಲ್ಲಿ ಅಡ್ಡಾಡಿ ಈ ನೆಲವನ್ನ ಪವಿತ್ರ ತಾಣವನ್ನಾಗಿ ಮಾಡಿದ್ದಾರೆ. ಇಂತಹ ಒಂದು ಪವಿತ್ರವಾದ ತಾಣದಲ್ಲಿ ಪವಿತ್ರಾತ್ಮರೆಲ್ಲರೂ ಸೇರಿ ತಾವೆಲ್ಲರೂ ಸೇರಿ ಶ್ರೀ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ 3 ದಿನಗಳ ಕಾಲದಿಂದ ನಡೆಸಿಕೊಂತ ಬರ್ತಾ ಇದ್ದೀವಿ. ಇಂಥ ಒಂದು ಅಮೂಲ್ಯವಾದಂತಹ ಗಳಿಗೆಯಲ್ಲಿ ಇಂದು ಲಘು ಶಾಸ್ತ್ರೀಯ ಸಂಗೀತವನ್ನ
ಕೊಡಮಾಡಲಿದ್ದಾರೆ ಡಾಕ್ಟರ್ ಮೃತ್ಯುಂಜಯ ಅಗಡಿ, ಖ್ಯಾತ ಗಾಯಕರು, ಧಾರವಾಡ. ಇವರ ಬಗೆಗೆ ಸಂಕ್ಷಿಪ್ತ ಪರಿಚಯವನ್ನು ಡಾಕ್ಟರ್ ಎಸ್ ಸಿ ಚೌಡಿಯರ್ ನಡೆಸಿಕೊಡಬೇಕಂತ ಅವರಿಗೆ ಕೇಳ್ಕೊಂತಾರೆ. ಪ್ರಾರಂಭವಾಗ್ತಾ ಇದೆ. ದಯವಿಟ್ಟು ಇಲ್ಲಿ ನಾನು ಕೂಗುವ ಹೆಸರಿನ ಮಹನೀಯರು ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಹಾಜಿ ರೆಹಮಾನ್ ಸಾಬ್ ಶೇಖ್ ಅವರು ವೇದಿಕೆ ಮೇಲೆ, ಹಾಗೆ ಕಮಿಟಿ ನದಿಗಳ ಪಾದಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಶರಣಜಯ ಪೂಜ್ಯ ದ್ವಯರನ್ನ ಈಗಾಗಲೇ ಪ್ರಭು ಸ್ವಾಮಿಗಳು ಕಲ್ಮಠ ಕಂಪ್ನಿಯವರು ಸಹಿತ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಹಾಗೆ ಪೂಜ್ಯ ಶ್ರೀ ಲಿಂಗಪ್ಪ ಶರಣರು ಸ್ವಾಗತ ಕೋರುತ್ತಾ ಪರಿಚಯವನ್ನು ಮಾಡಿದ್ದಾರೆ ಜನಪ್ರಿಯ ವೈದ್ಯರಾದಂತಹ ಡಾಕ್ಟರ್ ಎಸ್ ಸಿ ಚೌಡಿ. ದೇವಿಗೆ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕಾರ. ಈ ಸಾಯಂಕಾಲದ ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಕಲ್ಮಠ ಶ್ರೀ ಮಣಿಪುರ ಪ್ರಭು ಸ್ವಾಮಿಗಳನ್ನು ಕೂಡ ಅನಂತ ಪ್ರಣಾಮವನ್ನು ಸಲ್ಲಿಸಿ ಅವರನ್ನು ಸ್ವಾಗತ ಮಾಡ್ತಾರೆ. ನಮ್ಮವರೇ ಆದಂಥ ಪೂಜ್ಯ ಶ್ರೀ ಲಿಂಗಪ್ಪ ಶರಣರನ್ನು ಕೂಡ ಪ್ರಣಾಮವನ್ನು ಸಲ್ಲಿಸಿ ಸ್ವಾಗತವನ್ನು ಮಾಡ್ತಾರೆ. ಇಂದಿನ ಈ ಸಭೆಗೆ ಗದಗಿನ ಇಂಗ್ಲಿಷ್ ಪ್ರಾಧ್ಯಾಪಕರಾದಂಥ ಅನಿಲ್ ವೈದ್ಯರವರು ನಮ್ಮೆಲ್ಲರನ್ನ ನಗೆಯಿಂದ ರಂಜಿಸಲಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ಈ ವೇದಿಕೆ ಮುಖಾಂತರ ಶಿವರಾತ್ರಿ ಅಥವಾ ಮೇಲಿನ ಚಟುವಟಿಕೆಗಳನ್ನು ಬಿಟ್ಟು ಮಾಂಸಾಹಾರವನ್ನು ಕೂಡ ಅವರು 5 ತಿಂಗಳಿಗೆ ತ್ಯಜಿಸಿ
ಸಹಕಾರಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರು ನಮ್ಮವರಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸಿ ಅವರನ್ನು ಇಲ್ಲಿ ಪುಷ್ಪಾರ್ಚನೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಶ್ರೀ ಹಾಜಿ ರೆಹಮಾನ್ ಸಾಬ್ ಶೇಖ್, ಬಾಬುಲಾಲ್ ಸಿದ್ದಿ, ಶ್ರೀ ಹುಸೇನ್ ಸಾಬ್ ಪತ್ತಲ್ಕಟ್ಟಿ, ಶ್ರೀ ಹುಸೇನ್ ಸಾಬ್ ಬೇರಿಕಾಯಿ, ಶ್ರೀ ಜನಾಬ್ ಅಬ್ದುಲ್ ಖಾದರ್ ಹಾಜಿ ಸಾಬ್, ಶ್ರೀ ಹಸನ್ ಸಾಬ್ ಹಣಗಿ, ಶ್ರೀ ಇಮಾಮ್ ಸಾಬ್ ಶೇಖ್ ಇವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ತಮ್ಮೆಲ್ಲರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ವೇದಿಕೆ ನಿನ್ನೆ ಆಸೀನರಾದಂಥ ಜಾತ್ರಾ ಮಹೋತ್ಸವದ ಕಮಿಟಿಯ ಅಧ್ಯಕ್ಷರಾದಂಥ ದೇಶಪಾಂಡೆ ಅವರಿಗೂ, ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಗೌರಮ್ಮ ಭಟ್ನಿ ಅವರನ್ನು ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ 2008 ಬೆಳಗೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು, ಚರಪೀಠಾಧಿಪತಿಗಳು, ವೀರಶೈವ ಲಿಂಗಾಯತ ಪಂಚಮಶಾಲೆ ಪೀಠ ದಾವಣಗೆರೆಯವರು ನಿರ್ಮಾಣಿಸಬೇಕಾಯಿತು. ಅವರು ಬಿಜಾಪುರದಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ನಿನ್ನೆ ಅಲ್ಲಿಯೇ ವಾಸ್ತವ್ಯ ಹೊಂದಿದ್ರು. ಇಂದು ಬೆಳಗಿನ ನಂತರ ನಮ್ಮ ಮಾಲಾರ್ಪಣೆ ಇಂದಿನ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಾಗಣ್ಣ ನಿಲುವನವರು ಮಾಲಾರ್ಪಣೆ ಮಾಡಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೀನಿ. ಇಂದಿನ ನಗೆ ಹಬ್ಬದ ಕಾರ್ಯಕ್ರಮವನ್ನು ನಿಲವಾಡಿ ಅವರಿಂದ ಮಾಲಾರ್ಪಣೆ. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಸಹೋದರಿ ಲಕ್ಷ್ಮೇಶ್ವರ ಅವರಿಗೆ ಹಾಗೂ ಮಾತೋಶ್ರೀ ಗೌರಮ್ಮ ಬಡ್ಡಿಯವರಿಗೂ ಕೂಡ ಪುಷ್ಪಾರ್ಪಣೆಯನ್ನು ಶ್ರೀಮತಿ ಅಮ್ಮನವರು ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮಹಿಳೆಯರಿಗೆ ಶ್ರೀ DS ಅಂಗಡಿಯವರು ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮಾಲಾರ್ಪಣೆಯನ್ನು ಪುಷ್ಪಾರ್ಪಣೆಯನ್ನು ಸ್ವೀಕರಿಸಿದ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನೆನಪಿನ ಕಾಣಿಕೆಯನ್ನು ನೀಡುವಾಗ ಚಪ್ಪಾಳೆ